ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವಿಷವ್ಯಾಧಿ ನಿರ್ಮೂಲನೆಗಾಗಿ ಸುಂದರಕಾಂಡ ಪಾರಾಯಣ. ಸಪ್ತಗಿರಿಯಲ್ಲಿ ಪ್ರತಿಧ್ವನಿಸುತ್ತಿರುವ ಕೃಷ್ಣ ಯಜುರ್ವೇದ ಪಠಣ. ಮೈಸೂರಿನ ಅವಧೂತ ದತ್ತಪೀಠಂನಲ್ಲಿ ವೈಭವದ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತನಾಗಿ ದರ್ಶನವಿತ್ತ ಶ್ರೀ ದತ್ತ ವೆಂಕಟೇಶ್ವರ ಸ್ವಾಮಿ. ತಿರುಮಲೆಯಲ್ಲಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣ. ವಿಶ್ವವ್ಯಾಪಿ ವಿಶ್ವಮಾನವ ಶ್ರೇಯಸ್ಸಿಗಾಗಿ ಆಧ್ಯಾತ್ಮಿಕ ಮಹಾಕ್ರತುವು. ಕರ್ನಾಟಕದ ಸಹ್ಯಾದ್ರಿ ಪರ್ವತದ ಅಂಚಿನಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ. ಭಕ್ತರು ಸ್ವಾಮಿಯ ನಾಮಸ್ಮರಣೆ ಮಾತ್ರದಿಂದಲೇ ಪುನೀತರಾಗುವ ದಿವ್ಯ ಕ್ಷೇತ್ರದ ಒಂದು ವಿಶೇಷ ಕಥನ. ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞ ಯಾಗಾದಿಗಳು, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರತುವುಗಳು ನಿರಂತರವಾಗಿ ಜರುಗುತ್ತಿವೆ. ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಠಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಸರ್ವಾರಿಷ್ಟ ನಿವೃತ್ತಿ ದ್ವಾರ ಸಕಲ ಶ್ರೇಯ ಅಭಿವೃದ್ಧ್ಯರ್ಥಂ ರಾಜದ್ವಾರೆ ರಾಜಮುಖೇ ಸರ್ವದಾ ದಿಗ್ವಿಜಯ ಸಿದ್ಧ್ಯರ್ಥಂ ಅಸ್ಮಿನ್ ದೇಶೇ ಶೀಘ್ರಮೇವ ವಾಪಿ ಕೂಪ ತಟಾಕಾದಿ ಪರಿಪೂರಕ ಸುವೃಷ್ಟಿ ಪ್ರಾಪ್ತಿ ದ್ವಾರ ಸರ್ವಸಸ್ಯ ಅಭಿವೃದ್ಧ್ಯರ್ಥಂ. ಮೈಸೂರಿನ ದತ್ತಾನಗರದಲ್ಲಿರುವ ಅವಧೂತ ದತ್ತಪೀಠಂನಲ್ಲಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಗಣಪತಿ ಸಚ್ಚಿದಾನಂದ ತೀರ್ಥ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ದತ್ತ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದರ ನಿಮಿತ್ತ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ದತ್ತ ವೆಂಕಟೇಶ್ವರ ಸ್ವಾಮಿಯನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ತಿರುಮಲೆಯ ನಾದನಿರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣ ಕಾರ್ಯಕ್ರಮವು ಸುಶ್ರಾವ್ಯವಾಗಿ ನಡೆಯುತ್ತಿದೆ. ಕರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣ ಇಂದು ಬೆಳಗ್ಗೆ ನಿರ್ವಿಘ್ನವಾಗಿ ಪಾರಾಯಣವಾಯಿತು. ಪ್ರತಿನಿತ್ಯವೂ ಧರ್ಮಗಿರಿ ವೇದಪಾಠಶಾಲಾ ಪ್ರಾಂಶುಪಾಲರಾದ ಆಚಾರ್ಯ ಶ್ರೀಕುಪ್ಪ ಶಿವಸುಬ್ರಹ್ಮಣ್ಯಂ ಅವಧಾನಿರವರಿಂದ ಪಾರಾಯಣಗೊಳ್ಳುತ್ತಿರುವ ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಹೆಚ್ಚುವರಿ ಇಒ ಧರ್ಮಾರೆಡ್ಡಿ, ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸುತ್ತಿದ್ದಾರೆ. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ಬೆಳಗ್ಗೆ 7 ರಿಂದ 8 ಗಂಟೆಯವರೆಗೆ ನೇರ ಪ್ರಸಾರಗೊಳ್ಳುತ್ತಿದೆ. ಸಿದ್ಧ್ಯರ್ಥಂ ವಿದ್ಯಾ ವಿತ್ತ ವ್ಯಾಪಾರ ದೇಶ ರಕ್ಷಣಾದಿ ರಂಗೇಶು ಸರ್ವತೋಮುಖ ಅಭಿವೃದ್ಧಿ ದ್ವಾರ ಶ್ರೀ ರಾಮ
ಶ್ರೀರಾಮರಾಜ್ಯಸ್ಯ ಪುನಃ ವ್ಯವಸ್ಥಾಪನಾರ್ಥಂ ಸದ್ಭಾವಾನಾಂ ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂಚ ಸರ್ವತೋಮುಖ ವಿಜಯ ಸಿದ್ಧ್ಯರ್ಥಂ ಭಾರತವರ್ಷಸ್ಯ ತಿರುಮಲದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು. ಧರ್ಮಗಿರಿ ವೇದವಿಜ್ಞಾನ ಪೀಠದ ವೇದ ಪಂಡಿತರಿಂದ ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲನಾ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತಿದೆ. सपीतयः सपीतयो देवा देवाः सपीतयः सपीतय इति सपीतयः सपीतय इति सपीतय इति सपीतयः इत्येतीत्या बध्नाति बध्नात्याबध्नाति बध्नाति देवताभिर्देवताभिर्बध्नाति बध्नाति देवताभिः देवताभिरेवैव देवताभिर्देवताभिरेव देवान् वहमन्वहमेवैवान् वहम् वृष्टिं वृष्टिमन्वह. ಅತಿ ಪುರಾತನ ದಿವ್ಯ ಕ್ಷೇತ್ರ ಕರ್ನಾಟಕ ಸಹ್ಯಾದ್ರಿ ಪರ್ವತದ ಅಂಚಿನ ದಟ್ಟವಾದ ಅಡವಿಯಲ್ಲಿರುವ ಕುಕ್ಕೆಲಿಂಗ, ಕುಕ್ಕೆಪುರ, ತದನಂತರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಎಂದು ನಾಮಾಂಕಿತವಾದ ಕುಕ್ಕೆ ಕ್ಷೇತ್ರ ಅತ್ಯಂತ ಮಹಿಮೆಯುಳ್ಳ ಸ್ಥಳ. ಸ್ವಾಮಿಯು ಶ್ರೀ ಸುಬ್ರಹ್ಮಣ್ಯ ನಮೋಸ್ತುತೆ ಎಂದು ಪ್ರಾರ್ಥಿಸಿದರೆ ಸಾಕು, ಭಕ್ತರ ಕೋರಿಕೆಗಳನ್ನು ಈಡೇರಿಸಿ ವರಪ್ರಸಾದ ನೀಡುತ್ತಾನೆ. ಭಕ್ತರು ಇಲ್ಲಿ ನೆಲೆಸಿರುವ ಸ್ವಾಮಿಯ ಮಹಿಮೆಯನ್ನು ಕೀರ್ತಿಸುತ್ತಾರೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡಿದರೆ ಪುನೀತರಾಗುವ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯೇಶ್ವರದ ಬಗ್ಗೆ ಒಂದು ವಿಶೇಷ ಕಥನವನ್ನು ವೀಕ್ಷಿಸೋಣ. ಸನಾತನ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನಾಗರ ಪಂಚಮಿಯಂದು ನಾಗರಾಜನಿಗೆ ಅಭಿಷೇಕದಿಂದ ತೃಪ್ತಿಪಡಿಸುವುದು, ಹುತ್ತಕ್ಕೆ ಹಾಲೆರೆದು ತಂಪನ್ನು ಬಯಸುವುದು ಅನಾದಿ ಕಾಲದಿಂದ ಬೆಳೆದುಳಿದು ಬಂದಿರುವುದು ಸಂಪ್ರದಾಯ. ಪರಶುರಾಮ ಸೃಷ್ಟಿಯ ಸಪ್ತಕ್ಷೇತ್ರಗಳ ಪೈಕಿ ಸುಬ್ರಹ್ಮಣ್ಯ ಕ್ಷೇತ್ರವೂ ಒಂದು. ಕುಮಾರಧಾರ ನದಿಯ ತೀರದಲ್ಲಿರುವ ಈ ಶ್ರೀ ಕ್ಷೇತ್ರವು ಪುರಾಣ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ಘೋರ ತಪಸ್ಸನ್ನು ಆಚರಿಸಿದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಗೆ ಒಲಿದ ದೇವೇಂದ್ರನು ತಾನು ದೇವಸೇನಾ ಸಮೇತನಾಗಿ ಒಂದಂಶದಿಂದ ಅವನಲ್ಲಿ ನಿತ್ಯ ಸನ್ನಿಹಿತನಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನೆಲೆಸುವುದಾಗಿ ಹರಸುತ್ತಾನೆ. ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಭಕ್ತಾಭಿಷ್ಟ ಪ್ರದಾಯಕನಾಗಿ ಇಲ್ಲಿ ನೆಲೆಸಿರುವುದರಿಂದಾಗಿ ಭಕ್ತಜನ ತಮ್ಮೆಲ್ಲ ನಾಗದೋಷ ನಿವಾರಣೆ ಬಯಸಿ ಕುಕ್ಕೆಗೆ ಆಗಮಿಸಿ ಶಾಸ್ತ್ರೋಕ್ತವಾಗಿ ನಾಗರ ಪ್ರತಿಷ್ಠೆ ನೆರವೇರಿಸಿ ನಾಗದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಾಗದೋಷ ಮುಕ್ತರಾಗುತ್ತಾರೆ. ನಾಗಗಳ ಆವಾಸ ಸ್ಥಾನವೇ ಆಗಿರುವ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲಿಸಿದಂತಾಗುವುದರಿಂದ ದೇಶದ ಮೂಲೆ ಮೂಲೆಯಿಂದ ಭಕ್ತ ಜನರು ಇಲ್ಲಿಗೆ ಆಗಮಿಸಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಿ ಶಾಪ ಮುಕ್ತರಾಗುತ್ತಾರೆ. ನಾಗರ ಪಂಚಮಿಯ ಈ ಶುಭ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ದರ್ಶನಾನಂತರ ತಮ್ಮೆಲ್ಲರ ಸಂಕಷ್ಟ ದೂರವಾಗಲೆಂದು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಹಾರೈಸುತ್ತದೆ. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ಪುರಾಣ ಪ್ರಸಿದ್ಧ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟುತ್ತಲೇ ಇರುತ್ತವೆ. ಪ್ರಶ್ನೆಗಳ ತಳಹದಿಯ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ನಿಂತಿದೆ. ಗುರು ಶಿಷ್ಯರ ಸಂಬಂಧ ದೃಢವಾಗುವುದೇ ಪ್ರಶ್ನೆಗಳ ಮೂಲಕ. ಪ್ರಶ್ನೆ ಕೇಳುವುದು ಒಂದು ಕಲೆಯಾದರೆ ಅದಕ್ಕೆ ಉತ್ತರ ನೀಡುವುದು ಮತ್ತೊಂದು ಕಲೆ. ಈ ಕಲೆಗಳಿಗೆ ಕೊಟ್ಟ ರೂಪವೇ ಕಲ್ಪವೃಕ್ಷ.
ಕಲ್ಪವೃಕ್ಷ ಪ್ರತಿ ಶನಿವಾರ ಮಧ್ಯಾಹ್ನ 4 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 2ರಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ರಥಬೀದಿಯಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯವಾದ ರಜತ ಪೀಠದ ಮಹತೋಭಾರ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಿಂಹ ಸಂಕ್ರಮಣ ಹಾಗೂ ದ್ವಾದಶಿ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಗೆ ಪವಿತ್ರ ದ್ರವ್ಯಗಳಿಂದ ಹಾಗೂ ಕಲಶ ಜಲದಿಂದ ಅಭಿಷೇಕವು ಜರುಗಿತು. ಇದೇ ಸಂದರ್ಭದಲ್ಲಿ ಪರ್ಯಾಯ ಅದಮಾರು ಶ್ರೀಪಾದರಾದ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಶ್ರೀ ಗಣಪತಿ ದೇವರು ಹಾಗೂ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನಕ್ಕೆ ಆರತಿಯನ್ನು ಮಾಡಿ ದಂಡೋದಕವನ್ನು ಮಾಡಿದರು. ಆ ಬಳಿಕ ಸರ್ವಾಲಂಕೃತ ಶ್ರೀ ಅನಂತೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಭಕ್ತಾದಿಗಳು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪುಳಕಿತರಾದರು. ಬೆಂಗಳೂರಿನ ರಾಜಾಜಿನಗರದ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ಶ್ರೀ ವರದರಾಜಸ್ವಾಮಿಗೆ ಶ್ರೀಕೃಷ್ಣನ ಅಲಂಕಾರವನ್ನು ನಯನ ಮನೋಹರವಾಗಿ ಮಾಡಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಭಕ್ತಿ ಪರವಶರಾದರು. ಮೈಸೂರಿನ ದೇವರಾಜು ಅರಸು ರಸ್ತೆಯಲ್ಲಿರುವ ಶ್ರೀ ಜಯದೇವಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಹನುಮತ್ ಸಮೇತ ಶ್ರೀ ಸೀತಾರಾಮ ಲಕ್ಷ್ಮಣ ದೇವರಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿ ತುಳಸಿ ಮಾಲೆ ಹಾಗೂ ಪರಿಮಳ ಭರಿತ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ತುಳಸಿ ಅರ್ಚನೆಯನ್ನು ಮಾಡಿ ಚಾಮರ ಸೇವೆಯೊಂದಿಗೆ ಮಂಗಳಾರತಿಯನ್ನು ಮಾಡಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಬೆಂಗಳೂರಿನ ರಾಜಾಜಿನಗರದ ಕೇತಮಾರನಹಳ್ಳಿಯಲ್ಲಿರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ರೇಷ್ಮೆ ವಸ್ತ್ರ ಹಾಗೂ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಭಕ್ತಿ ಪರವಶರಾದರು. ಅಮೆರಿಕ ಕ್ಯಾಲಿಫೋರ್ನಿಯಾದ ಸ್ಯಾನ್ ಮ್ಯಾಟಿಯೋದಲ್ಲಿರುವ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಸೌಭಾಗ್ಯಲಕ್ಷ್ಮಿ ದೀಕ್ಷೆ 41ನೇ ದಿನದ ವ್ರತವು ಸಂಪೂರ್ಣಗೊಂಡ ಬಳಿಕ ಭಕ್ತಾದಿಗಳು ದೇವಿಗೆ ಕಾಣಿಕೆಯನ್ನು ಸಮರ್ಪಿಸಿದರು. ಸೌಭಾಗ್ಯಲಕ್ಷ್ಮಿ ದೀಕ್ಷೆ 41 ದಿನದ ವ್ರತದಲ್ಲಿ ನಿರಂತರವಾಗಿ ಭಕ್ತಾದಿಗಳು ಪಾಲ್ಗೊಂಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ದೊರಕಿದೆ ಎಂದು ಮಂದಿರದ ಅರ್ಚಕರು ಮಾಧ್ಯಮಕ್ಕೆ ತಿಳಿಸಿದರು. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಶ್ರೀ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರನ್ನು ಸರ್ವಾಲಂಕೃತಗೊಳಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಈಶ್ವರನೇ ಆದಿದೇವನು. ಶಂಭೋ ಶಂಕರ ಹರ ಹರ ಮಹದೇವ ಎಂದು ಸ್ತುತಿಸಿ ಪ್ರಾರ್ಥಿಸಿದರೆ ನಿರಾಕಾರನು ನಿರ್ಗುಣ ಸಂಪನ್ನನಾದ ಆ ಮಹಾದೇವನು ಕರುಣಿಸುವನು. ಕೆಲವು ಪ್ರಾಂತ್ಯಗಳಲ್ಲಿ ಲಿಂಗಾಕಾರದಲ್ಲಿ ನೆಲೆಸಿ ತನಗೆ ಶರಣು ಬಂದವರನ್ನು ಕಾಪಾಡುತ್ತಾನೆ. ದೇವಾದಿದೇವನು ನೆಲೆಸಿರುವ ಅದೆಷ್ಟೋ ಕ್ಷೇತ್ರಗಳಲ್ಲಿ ಪುರಾತನವಾದ ಹಾಗೂ ಅತ್ಯಂತ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಮುರುಡೇಶ್ವರ ಕ್ಷೇತ್ರ. ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರುವ ಈಶ್ವರನ ಅತ್ಯಂತ ವೈಶಿಷ್ಟ್ಯ ಶಿಲ್ಪ ಕಲಾಕೃತಿಯ ಬೃಹದಾಕಾರದ ವಿಗ್ರಹವು ನೋಡುಗರಿಗೆ ಆಧ್ಯಾತ್ಮಿಕ ಆನಂದವನ್ನು ನೀಡುತ್ತದೆ. ರಾಮಾಯಣದ ಗತ ವೈಭವವನ್ನು ನೆನಪು ಮಾಡುವ ಶ್ರೀ ಮುರುಡೇಶ್ವರ ಕ್ಷೇತ್ರದ ಒಂದು ವಿಶೇಷ ಕಥನ. ಕರ್ನಾಟಕದ ಕರಾವಳಿ ಜಿಲ್ಲೆಯಾದ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನಲ್ಲಿದೆ ಮುರುಡೇಶ್ವರ. ಅಬ್ಬರದ ಅರಬ್ಬಿ ಸಮುದ್ರದ ತೀರದಲ್ಲಿ ವಿಹಂಗಮವಾಗಿ ಗೋಚರಿಸುವ ಇಲ್ಲಿಯ ದೇವಾಲಯದ ಎರಡು ಪ್ರಮುಖ ಆಕರ್ಷಣೆ ಎಂದರೆ ಆಕಾಶವನ್ನೇ ಚುಂಬಿಸುವಂತೆ ನಿಂತ ಭವ್ಯ ರಾಜಗೋಪುರ ಹಾಗೂ ಧ್ಯಾನಮಗ್ನನಾಗಿ ಕುಳಿತ ಆ ಪರಮಶಿವನ ದಿವ್ಯ ಮೂರ್ತಿಯ ಸುಂದರ ದರ್ಶನ. ಲಂಕಾಧಿಪತಿ ರಾವಣನು ಘೋರ ತಪಸ್ಸಿನಿಂದ ಶಿವನನ್ನು ಒಲಿಸಿ ಅವನಿಂದ ಆತ್ಮಲಿಂಗವನ್ನು ಸಂಪಾದಿಸಿ ಇಡೀ ಬ್ರಹ್ಮಾಂಡವನ್ನು ಗೆದ್ದೆ ಎಂದು ಬೀಗುತ್ತಾ ಲಂಕೆಗೆ ಮರಳುವ ದಾರಿಯಲ್ಲಿ ಸಾಯಂ ಸಂಧ್ಯಾವಂದನೆಯನ್ನು ಸಲ್ಲಿಸುವ ಸಲುವಾಗಿ ಈಗಿನ ಗೋಕರ್ಣವಿರುವ ಸ್ಥಳವನ್ನು ಆರಿಸಿಕೊಳ್ಳುತ್ತಾನೆ. ಆಗ ದೇವಗಣಾಧಿಪತಿಯಾದ ಶ್ರೀ ವಿನಾಯಕನು ಬಾಲಕನ ವೇಷದಲ್ಲಿ ರಾವಣನ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಬಾಲಕನಿಗೆ ಆತ್ಮಲಿಂಗವನ್ನು ಒಪ್ಪಿಸಿ ರಾವಣನು ಸಂಧ್ಯಾವಂದನೆಗೆ ತೆರಳುತ್ತಾನೆ. ದೇವತೆಗಳ ಸಂಕಲ್ಪದಂತೆ ವಿನಾಯಕನು ಆತ್ಮಲಿಂಗವನ್ನು ಕಡಲ ತೀರದಲ್ಲಿಯೇ ಭೂಸ್ಪರ್ಶ ಮಾಡಿಸುತ್ತಾನೆ. ಬಾಲಕನ ಈ ಚೇಷ್ಟೆಗೆ ಕೆರಳಿದ ರಾವಣನು ತನ್ನೆಲ್ಲ ಬಲ ಪ್ರಯೋಗದಿಂದ ಶಿವನ ಆತ್ಮಲಿಂಗವನ್ನು ಭೂಮಿಯಿಂದ ಮೇಲೆತ್ತಲು ಪ್ರಯತ್ನಿಸುತ್ತಾನೆ. ಆ ಆತ್ಮಲಿಂಗವು ಹಲವಾರು ಚೂರುಗಳಾಗಿ ಬೀಳುತ್ತವೆ. ಹಾಗೆ ಬಿದ್ದ ಆ ಲಿಂಗದ ಚೂರುಗಳೇ ಪುಣ್ಯಕ್ಷೇತ್ರಗಳಾಗಿ ಪ್ರಖ್ಯಾತಿಗೊಂಡು ಇಂದಿಗೂ ಭಕ್ತರೆಲ್ಲರಿಂದ ಪೂಜಿಸಿಕೊಳ್ಳುತ್ತಿವೆ. ಆ ಪೈಕಿ ಮುರುಡೇಶ್ವರವೂ ಒಂದು. ಮುಂದೆ ಈ ಕ್ಷೇತ್ರವು ಸಾಳುವ ದೊರೆಗಳ ನೇತೃತ್ವದಲ್ಲಿ ಅಭಿವೃದ್ಧಿಗೊಂಡು ಇಂದಿಗೆ ವಿಶ್ವವಿಖ್ಯಾತ ಧಾರ್ಮಿಕ ಹಾಗೂ ಪ್ರವಾಸಿ ಕೇಂದ್ರವಾಗಿ ವಿಶ್ವದ ಎಲ್ಲರ ಗಮನ ಸೆಳೆಯುತ್ತಿದೆ. ಶೈವಾಗಮೋಕ್ತ ವಿಧಿಯಂತೆ ನಡೆಯುವ ಇಲ್ಲಿಯ ಪೂಜಾ ಕೈಂಕರ್ಯಗಳಲ್ಲಿ ವರ್ಷದ ಎಲ್ಲ ಮಾಸಗಳಲ್ಲಿಯೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ದೇಶ ವಿದೇಶಗಳಿಂದ ಹರಿದು ಬರುವ ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ನೀಡುತ್ತಾ ಅನುಗ್ರಹಿಸುತ್ತಿರುವ ಮುರುಡೇಶ್ವರನು ಎಲ್ಲರನ್ನೂ ಸಲುಹಲಿ ಎಂದು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಆಶಿಸುತ್ತದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬರ್ಡ್ ಟ್ರಸ್ಟ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಹದಾಶಯದೊಂದಿಗೆ ವಿಕಲಾಂಗ ರೋಗಿಗಳಿಗೆ ಕೀಲುಗಳು, ಮೂಳೆಗಳು, ಬೆನ್ನುಹುರಿಗೆ ಸಂಬಂಧಿಸಿದ ಗಾಯಗಳಿಂದ ನೋವನ್ನು ಅನುಭವಿಸುತ್ತಿರುವ ಬಡ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಉಚಿತವಾದ ಸೇವೆ ಮಾಡುವುದಕ್ಕೆ ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಬರ್ಡ್ ಸಂಸ್ಥೆಯನ್ನು ಟಿಟಿಡಿ ನಿರಂತರವಾಗಿ ನಿರ್ವಹಿಸುತ್ತಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ಉಡುಪಿಯ ಕೃಷ್ಣಮಠದ ರಾಜಾಂಗಣದಲ್ಲಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರಿಂದ ಜರುಗಿದ ಕೋಮಲಾಂಗಿಯೇ ಕೇಳೆ ಎಂಬ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ನಾವೆಲ್ಲವರಿದಕ್ಕೆ ಒಪ್ಪಿಗೆ ವಿಜಯೋತ್ಸವಕ್ಕೆ ಒಪ್ಪಿಗೆ ಈ ವಿಜಯೋತ್ಸವಕ್ಕೆ ಒಪ್ಪಿಗೆ ಈ ವಿಜಯೋತ್ಸವಕ್ಕೆ ಭಾವಕ್ಕೆ ಭಾವವರೇ ಭಾವಕ್ಕೆ ನಿರ್ಣಯ ಭಾವವಿದೆ ಅವನಿದೆಯ
ಬೆಂಗಳೂರಿನ ಶ್ರೇಯೋಮಯ ಫೌಂಡೇಶನ್ ವತಿಯಿಂದ ಜರುಗಿದ ರೇಷ್ಮಾ ಭಟ್ ಹಾಗೂ ರಮ್ಯಾ ಭಟ್ ರವರ ಹಿಂದೂಸ್ತಾನಿ ಕ್ಲಾಸಿಕಲ್ ಜುಗಲ್ಬಂದಿಯನ್ನು ವೀಕ್ಷಿಸೋಣ. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ. ಪುರಾಣ ಪ್ರಸಿದ್ಧ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಎಲ್ಲಿದೆ? ಸರಿಯಾದ ಉತ್ತರ ಗೋಕರ್ಣ, ಉತ್ತರ ಕನ್ನಡ ಜಿಲ್ಲೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.